ಹಲೋ ನಮಸ್ಕಾರ, ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಪರೀಕ್ಷೆ 2ರ ವೇಳಾಪಟ್ಟಿ ಬದಲಾಗಿದೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ. ಈ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ನಾವು ಹಾಕುವ ಪ್ರತಿಯೊಂದು ಮಾಹಿತಿ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತದೆ. ಕನ್ನಡ ಶಿಕ್ಷಣದ ಬಗ್ಗೆ ಮಾಹಿತಿಯಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಈ ವಿಡಿಯೋ ಮುಗಿದ ಮೇಲೆ ಇಲಾಖೆಯಿಂದ ಬಂದ ಪರೀಕ್ಷೆ 2ಕ್ಕೆ ಸಂಬಂಧಿಸಿದ ಪತ್ರಿಕಾ ಪ್ರಕಟಣೆ ಹಾಕಿದ್ದೇನೆ, ಅದನ್ನು ಕೂಡ ವೀಕ್ಷಿಸಿ ಅಂತ ಹೇಳ್ತಾ ಬನ್ನಿ ತಡೆ ಮಾಡಿದ ಸ್ಟಾರ್ಟ್ ಮಾಡೋಣ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯಿಂದ ಬಿಡುಗಡೆಯಾದ 2026ರ ದ್ವಿತೀಯ PUC ಪರೀಕ್ಷೆ 2ರ ವೇಳಾಪಟ್ಟಿ ನೋಡೋಣ. ಪರೀಕ್ಷೆಗಳು 34/2026ರಂದು ಪ್ರಾರಂಭವಾಗಲಿವೆ, 13/5/2026ರಂದು ಮುಗಿಯಲಿವೆ. ಮೊದಲನೇ ದಿನ ಅಂದರೆ 34/2026ರಂದು ಗುರುವಾರ ಕನ್ನಡ ಅರೇಬಿಕ್ ವಿಷಯಗಳು ಇರುತ್ತವೆ. ಸಮಯ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ. ಒಟ್ಟು ಅವಧಿ 3 ಗಂಟೆ. ಗರಿಷ್ಠ ಅಂಕಗಳು 80. ಮತ್ತು 1/5/2026ರಂದು ಶುಕ್ರವಾರ ರಜಾ ದಿನ ಇರುತ್ತವೆ, ಆ ದಿನ ಪರೀಕ್ಷೆ ಇರುವುದಿಲ್ಲ. ಎರಡನೆಯ ಪರೀಕ್ಷೆ 2/5/2026ರಂದು ಶನಿವಾರ ಐಚ್ಛಿಕ ಕನ್ನಡ, ತರ್ಕಶಾಸ್ತ್ರ, ಲೆಕ್ಕಶಾಸ್ತ್ರ, ರಸಾಯನಶಾಸ್ತ್ರ ಪರೀಕ್ಷೆಗಳು ಇರುತ್ತವೆ. ಸಮಯ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ. ಒಟ್ಟು ಅವಧಿ 3 ಗಂಟೆ. ಗರಿಷ್ಠ ಅಂಕಗಳು ರಸಾಯನಶಾಸ್ತ್ರಕ್ಕೆ ಮಾತ್ರ 70 ಅಂಕಗಳು ಇರುತ್ತೆ, ಉಳಿದ ವಿಷಯಗಳಿಗೆ 80 ಅಂಕಗಳು. ನಂತರ 3/5/2026ರಂದು ಪರೀಕ್ಷೆ ಇರುವುದಿಲ್ಲ. 4/5/2026ರಂದು ಸೋಮವಾರ ಇಂಗ್ಲಿಷ್ ವಿಷಯದ ಪರೀಕ್ಷೆ ಇರುತ್ತದೆ. ಸಮಯ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ. ಒಟ್ಟು ಅವಧಿ 3 ಗಂಟೆ. ಗರಿಷ್ಠ ಅಂಕಗಳು 80. ಮತ್ತು 5/5/2026ರಂದು ಮಂಗಳವಾರ ವ್ಯವಹಾರ ಅಧ್ಯಯನ, ಭೌತಶಾಸ್ತ್ರ, ಶಿಕ್ಷಣಶಾಸ್ತ್ರ ಪರೀಕ್ಷೆ ಇರುತ್ತವೆ. ಸಮಯ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ. ಒಟ್ಟು ಅವಧಿ 3 ಗಂಟೆ. ವ್ಯವಹಾರ ಅಧ್ಯಯನಕ್ಕೆ 80 ಅಂಕಗಳು, ಭೌತಶಾಸ್ತ್ರಕ್ಕೆ 70, ಶಿಕ್ಷಣಶಾಸ್ತ್ರಕ್ಕೆ 80. 6/5/2026ರಂದು ಬುಧವಾರ ಅರ್ಥಶಾಸ್ತ್ರ, ಜೀವಶಾಸ್ತ್ರ ಪರೀಕ್ಷೆಗಳು ಇರುತ್ತವೆ. ಸಮಯ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ. ಒಟ್ಟು ಅವಧಿ 3 ಗಂಟೆ. ಅರ್ಥಶಾಸ್ತ್ರಕ್ಕೆ 80 ಅಂಕಗಳು, ಜೀವಶಾಸ್ತ್ರಕ್ಕೆ 70 ಅಂಕಗಳು. ಮತ್ತು 7/5/2026ರಂದು ಗುರುವಾರ ಇತಿಹಾಸ, ಗಣಿತ, ಗೃಹ ವಿಜ್ಞಾನ ಪರೀಕ್ಷೆಗಳು ಇರುತ್ತವೆ. ಸಮಯ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆವರೆಗೆ. ಒಟ್ಟು ಅವಧಿ 3 ಗಂಟೆ. ಇತಿಹಾಸ ಮತ್ತು ಗಣಿತ ವಿಷಯಕ್ಕೆ 80 ಅಂಕಗಳು, ಗೃಹ ವಿಜ್ಞಾನಕ್ಕೆ 70 ಅಂಕಗಳು ಇರುತ್ತವೆ. ಮತ್ತು 8/5/2026ರಂದು ಶುಕ್ರವಾರ ರಾಜ್ಯಶಾಸ್ತ್ರ, ವಿದ್ಯುತ್ ನಾನ್ಮಶಾಸ್ತ್ರ, ಗಣಕ ವಿಜ್ಞಾನ ಪರೀಕ್ಷೆಗಳು ಇರುತ್ತವೆ. ಸಮಯ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆವರೆಗೆ. ಗರಿಷ್ಠ ಅಂಕಗಳು ರಾಜ್ಯಶಾಸ್ತ್ರಕ್ಕೆ 80 ಅಂಕಗಳು ಮತ್ತು ವಿದ್ಯುತ್ ನಾನ್ಮಶಾಸ್ತ್ರ, ಗಣಕ ವಿಜ್ಞಾನಕ್ಕೆ 70 ಅಂಕಗಳು ಇರುತ್ತವೆ. 9/5/2026ರಂದು ಶನಿವಾರ ಹಿಂದಿ ಪರೀಕ್ಷೆ ಇರುತ್ತದೆ. ಸಮಯ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆವರೆಗೆ. ಒಟ್ಟು ಅವಧಿ 3 ಗಂಟೆ. ಒಟ್ಟು ಗರಿಷ್ಠ ಅಂಕಗಳು 80. 10/5/2026ರಂದು ಭಾನುವಾರ ಪರೀಕ್ಷೆ ಇರುವುದಿಲ್ಲ. ನಂತರ 11/5/2026ರಂದು ಸೋಮವಾರ ಸಮಾಜಶಾಸ್ತ್ರ, ಸಂಖ್ಯಾಶಾಸ್ತ್ರ ಪರೀಕ್ಷೆಗಳು ಇರುತ್ತವೆ. ಒಟ್ಟು ಅವಧಿ 3 ಗಂಟೆ. ಗರಿಷ್ಠ ಅಂಕಗಳು 80. 12/5/2026ರಂದು ಮಂಗಳವಾರ ಭೂಗೋಳಶಾಸ್ತ್ರ, ಮನೋಶಾಸ್ತ್ರ, ಭೂಗರ್ಭಶಾಸ್ತ್ರ, ಮೂಲಗಣಿತ ಪರೀಕ್ಷೆಗಳು ಇರುತ್ತವೆ. ಒಟ್ಟು ಗಂಟೆ 3 ಗಂಟೆ. ಗರಿಷ್ಠ ಅಂಕಗಳು 80ಕ್ಕೆ ಇರುತ್ತವೆ. ನಂತರ 13/5/2026ರಂದು ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಂಸ್ಕೃತ, ಫ್ರೆಂಚ್ ವಿಷಯಗಳು ಇರುತ್ತವೆ. ಸಮಯ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆ ಇರುತ್ತವೆ. ಗರಿಷ್ಠ ಅಂಕಗಳು 80. ನಂತರ ಅದೇ ದಿನ ಬುಧವಾರ ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 4:15ರವರೆಗೆ ಹಿಂದೂಸ್ತಾನಿ ಸಂಗೀತ, ಎಲೆಕ್ಟ್ರಾನಿಕ್ಸ್ ಮತ್ತು ಯಂತ್ರಾಂಶ, ಉಡುಪುಗಳ ತಯಾರಿಕೆ ಮತ್ತು ಗೃಹ ಉಪಯೋಗಿ ವಸ್ತುಗಳು, ಮಾಹಿತಿ ತಂತ್ರಜ್ಞಾನ, ರಿಟೈಲ್, ಆಟೋಮೊಬೈಲ್, ಆರೋಗ್ಯ ರಕ್ಷಣೆ, ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಪರೀಕ್ಷೆಗಳು ಇರುತ್ತವೆ. ಒಟ್ಟು ಅವಧಿ 2 ಗಂಟೆ 15 ನಿಮಿಷ. ಗರಿಷ್ಠ ಅಂಕಗಳು ಹಿಂದೂಸ್ತಾನಿ ಸಂಗೀತಕ್ಕೆ 40 ಅಂಕಗಳು, ಉಳಿದ ವಿಷಯಕ್ಕೆ 60 ಅಂಕಗಳು ಇರುತ್ತವೆ. ಈ ಪರೀಕ್ಷೆಗೆ ಫೇಲ್ ಆದವರು ಮತ್ತು ಹೆಚ್ಚು ಸ್ಕೋರ್ ಮಾಡೋರು ಕೂಡ ನೋಂದಾಯಿಸಿಕೊಳ್ಳಬಹುದು. ಈ ಮಾಹಿತಿ ಇಷ್ಟವಾದರೆ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಆನ್ ಮಾಡಿಕೊಳ್ಳಿ, ಇದರಿಂದ ನಾವು ಹಾಕುವ ಪ್ರತಿಯೊಂದು ಮಾಹಿತಿ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತದೆ. ವಿಡಿಯೋವನ್ನು ಕೊನೆಯವರೆಗೆ ಧನ್ಯವಾದಗಳು. ಮುಂದಿನ ಮಾಹಿತಿಯನ್ನು ಆದಷ್ಟು ಬೇಗ ತಲುಪಿಸುತ್ತೇನೆ.